ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಯಾವ ವಿಷಯದಲ್ಲಿ ತಿಳ್ಕೊಳ್ಸೋಕೆ ಹೋಗ್ತಾಯಿದ್ದೀನಿ ಅಂದರೆ ಒಂದು ಸ್ನ್ಯಾಪ್ಟ್ಯೂಬ್ ಅನ್ನುವ ಅಪ್ಲಿಕೇಶನ್ನ ಬಗ್ಗೆ. ಈ ಅಪ್ಲಿಕೇಶನ್ನಲ್ಲಿ ನೀವು ಯೂಟ್ಯೂಬ್ನಲ್ಲಿರುವ ವೀಡಿಯೋನಾಗಲಿ MP3ನಾಗಲಿ ನೀವು ಯಾವ ರೀತಿ ನಿಮ್ಮ ಫೋನ್ಗೆ ಆಫ್ಲೈನ್ಗೆ ಡೌನ್ಲೋಡ್ ಮಾಡಬೇಕು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ನಡಿ ನಮ್ಮ ವೀಡಿಯೋನ ಶುರು ಮಾಡೋಣ. ಈಗ ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ ಬ್ರೌಸರ್ ಓಪನ್ ಮಾಡಬೇಕು. ಬ್ರೌಸರ್ ಓಪನ್ ಮಾಡಿದ ತಕ್ಷಣ ನೀವು ಸರ್ಚ್ ಆಪ್ಷನ್ನೆಲ್ಲ ಹೋಗಿ snaptube ಅಂದರೆ ಸ್ನ್ಯಾಪ್ಟ್ಯೂಬ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ನೋಡಿ snaptube.com ಅಂತ ಮೇಲ್ಗಡೆ ಆಲ್ರೆಡಿ ಅದು ಸರ್ಚ್ ಆಗುತ್ತೆ. ಈ ಅಪ್ಲಿಕೇಶನ್ನ ಸಿಂಬಲ್ ನೋಡ್ಕೊಳ್ಳಿ, ಯೆಲ್ಲೋ ಕಲರ್ಲಿ ಡೌನ್ಲೋಡ್ ಬಟನ್ ಇರುತ್ತೆ. ನೀವು ಡೌನ್ಲೋಡ್ ಅಂತ ಕೊಟ್ಟ ತಕ್ಷಣ ನಿಮಗೆ ಡೌನ್ಲೋಡ್ ಎನಿವೇ ಅಂತ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಅದ ಕಾರಣ ನಾನು ಮತ್ತೆ ಡೌನ್ಲೋಡ್ ಮಾಡೋದಿಲ್ಲ. ಈಗ ನಡೀರಿ ಸೀದಾ ನಮ್ಮ ಯೂಟ್ಯೂಬ್ ಒಳಗಡೆ ಹೊಂಟೋಗ್ಬಿಡೋಣ. ಸೀದಾ ಯೂಟ್ಯೂಬ್ ಒಳಗೆ ಹೋದ ತಕ್ಷಣ ನೋಡ್ತಾ ಇರ್ಬೋದು, ಇದು ನನ್ನ ಸೆಕೆಂಡ್ ಚಾನಲ್. ಇದು ಫನ್ನಿ ಸೆಕ್ಟರ್ ಅಂತ, ಇದು ನನ್ನ ಚಾನಲ್ ನೋಡ್ತಾ ಇರ್ಬೋದು. ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡ್ತೀನಿ ಅಂತಂದರೆ ಆ ಚಾನಲ್ ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಆ ಚಾನಲ್ಗೆ ಹೋಗಿ ನನ್ನ ವೀಡಿಯೋನ ವ್ಯೂ ಮಾಡಿ ಇನ್ನು ನೀವುಗಳೆಲ್ಲ ನಮಗೆ ಸಪೋರ್ಟ್ ಮಾಡ್ಬೋದು. ಇದು ನನ್ನ ಸೆಕೆಂಡ್ ಚಾನಲ್ ಫನ್ನಿ ಸೆಕ್ಟರ್ ಅಂತ. ಇಲ್ಲಿ ನಾನು ಕಾಮಿಡಿ ವೀಡಿಯೋಗಳು ಮತ್ತು ಕೆಲವು ಟೆಕ್ನಾಲಜಿಗಳ ವೀಡಿಯೋಗಳು ಏನಾರು ಇದ್ದರೆ ಅದನ್ನು ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ನನಗೆ ಈ ವಿಡಿಯೋ ಬೇಕು ಅಂತಂದರೆ ಲೆಫ್ಟ್ ಸೈಡಲ್ಲಿ ಇರೋದನ್ನು ಈಗ ನೋಡಿ ಈ ಥರ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮಗೆ ಇಲ್ಲಿ ಲೈಕು, ಡಿಸ್ಲೈಕು, ಕಮೆಂಟು, ಶೇರ್ ಅಂತ ಇದೆ. ಅಲ್ಲಿ ನಿಮಗೆ ಶೇರ್ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಆ ಟ್ಯಾಬ್ ಓಪನ್ ಆದ ತಕ್ಷಣ ನಿಮಗೆ ನೋಡಿ ಡೌನ್ ಸೈಡ್ ಬಂದ ತಕ್ಷಣ ನಿಮಗೆ ಇಲ್ಲಿ ಓಪನ್ ಅಂತ ಟಿ ಅಂತ ಇದೆಯಲ್ಲ, ಇಲ್ಲಿ ರೈಟ್ ಸೈಡಲ್ಲಿ ಒಂದು ಡೌನ್ಲೋಡ್ ಬಟನ್ ಇದೆ ನೋಡಿ. ಆ ಸ್ನ್ಯಾಪ್ಟ್ಯೂಬ್ನ ಸಿಂಬಲ್ ತೋರಿಸಿದ್ನಲ್ಲ, ಇಲ್ಲಿ ಆ ಸ್ನ್ಯಾಪ್ಟ್ಯೂಬ್ ಟಿಂಬನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಡೈರೆಕ್ಟಾಗಿ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಆ ಟ್ಯಾಬ್ನಲ್ಲಿ ನಿಮಗೆ ಡೌನ್ಲೋಡ್ ಆ್ಯಸ್ ಅಂತ ಕೇಳುತ್ತೆ. ಅದರಲ್ಲಿ ಮ್ಯೂಸಿಕ್ಕಾಗೂ ಡೌನ್ಲೋಡ್ ಮಾಡ್ಕೊ ಬಂದರೆ MP3 ಡೌನ್ಲೋಡ್ ಮಾಡ್ಬೋದು, ವಿಡಿಯೋಗೆ ಡೌನ್ಲೋಡ್ ಮಾಡ್ಬೋದು. ಈಗ ನಿಮಗೆ MP3 ಬಂದರೆ ಲಾಸ್ಟು ಹೈಯೆಸ್ಟ್ ಕ್ವಾಲಿಟಿ ಬಂದು MP3 T20K ಅಲ್ಲಿ ನೀವು ಡೌನ್ಲೋಡ್ ಮಾಡ್ಬೋದು. ನಿಮಗೆ ಈ ವಿಡಿಯೋದಲ್ಲಿ ಬೇಕಂತಂದರೆ 720p HD ಅಂದರೆ ಅದರಲ್ಲಿ ಆ ವಿಡಿಯೋ ಅಪ್ಲೋಡ್ ಮಾಡಿರೋ ಕ್ವಾಲಿಟಿ ಯಾವುದು ಹೈಯೆಸ್ಟ್ ಇರುತ್ತೆ ಆ ಕ್ವಾಲಿಟಿಯಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಬೋದು. ಈಗ ನನಗೆ ಬೇಕಿದು ಅಂತಂದರೆ ನನಗೆ ಈ ವಿಡಿಯೋ ಬೇಕು 720p, ನಾನು ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಡೌನ್ಲೋಡಿಂಗ್ ಅಂತ ಬಂದು ಅದು ಡೌನ್ಲೋಡ್ ಹೋದ ತಕ್ಷಣ ನೀವು ನೋಡಿ ಟಾಪ್ ಕಾರ್ನರಲ್ಲಿ ನೋಟಿಫಿಕೇಷನು ನೋಡ್ತಾ ಇರ್ಬೋದು, ಡೌನ್ಲೋಡ್ ಕಂಪ್ಲೀಟೆಡ್ ಅಂತ ಬಂದಿದೆ. ಇದನ್ನು ಓಪನ್ ಮಾಡಿದ ತಕ್ಷಣ ನೋಡಿ ಸ್ನ್ಯಾಪ್ಟ್ಯೂಬ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಅದರಲ್ಲಿ ಲಾರ್ಕ್ ಪ್ಲೇಯರಲ್ಲಿ ಸ್ನ್ಯಾಪ್ಟ್ಯೂಬ್ನ ಅಪ್ಲಿಕೇಶನ್ ಲಾರ್ಕ್ ಪ್ಲೇಯರ್ನಲ್ಲಿ ನೋಡಿ ವಿಡಿಯೋ ಬಂದು ನಿಮಗೆ ಯಾವ ರೀತಿ ನಿಧಾನಕ್ಕೆ ನೋಡಿ ಆ ವಿಡಿಯೋ ನಿಮಗೆ ಪ್ಲೇ ಆಗುತ್ತೆ. ಇದು ನಿಮ್ಮ ಗ್ಯಾಲರಿಯಲ್ಲಿ ಆಫ್ಲೈನಲ್ಲಿ ಸೇವ್ ಆಗುತ್ತೆ. ಇಲ್ಲ ಅಂತಂದರೆ ಕೆಲವರಲ್ಲಿ ಫೈಲ್ ಮ್ಯಾನೇಜರ್ಗೆ ಹೋಗಿ ಸ್ನ್ಯಾಪ್ಟ್ಯೂಬು ವಿಡಿಯೋ ಇಲ್ಲಿ ಹೋಗಿ ನಿಮಗೆ ಸೇವ್ ಆಗುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಆಲ್ ಇನ್ ಒನ್ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ವಿಡಿಯೋನಲ್ಲಿ ಮಾಡಿರುವ ಆ್ಯಪ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಧನ್ಯವಾದಗಳು.